ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಬುಕ್ಸ್ ನಾಲೆಡ್ಜ್. ನೀವೆಂದಾದ್ರೂ ಗಮನಿಸಿದ್ದೀರಾ? ಇತಿಹಾಸದಲ್ಲಿ ಕೆಲವು ವ್ಯಕ್ತಿಗಳು ಮಾತ್ರ ಲಕ್ಷಾಂತರ ಜನರನ್ನ ಮ್ಯಾಗ್ನೆಟ್ ತರ ಹೇಗೆ ಆಕರ್ಷಣೆ ಮಾಡ್ತಿದ್ರು? ಉದಾಹರಣೆಗೆ ಶ್ರೀಕೃಷ್ಣ ಇರಬಹುದು, ಕ್ಲಿಯೋಪಾತ್ರಾ ಇರಬಹುದು, ಅಥವಾ ನೆಪೋಲಿಯನ್ ಇರಬಹುದು. ಇವರ ಹತ್ತಿರ ಅಂಥದ್ದೇನಿತ್ತು? ಇದು ಕೇವಲ ಸೌಂದರ್ಯನಾ ಅಥವಾ ಅದೃಷ್ಟನಾ? ಖಂಡಿತ ಅಲ್ಲ. ಇದರ ಹಿಂದಿರೋ ಅಸಲಿ ರಹಸ್ಯವೇ ದ ಆರ್ಟ್ ಆಫ್ ಸೆಡಕ್ಷನ್. ರಾಬರ್ಟ್ ಗ್ರೀನ್ ಬರೆದಿರುವ ಈ ಪುಸ್ತಕ ಕೇವಲ ಸ್ತ್ರೀ-ಪುರುಷರ ಪ್ರೇಮದ ಬಗ್ಗೆ ಅಲ್ಲ. ಇದು ಹ್ಯೂಮನ್ ಸೈಕಾಲಜಿ ಅಥವಾ ಮನುಷ್ಯರ ಮನಸ್ಸಿನ ಆಳವಾದ ರಹಸ್ಯಗಳ ಬಗ್ಗೆ ತಿಳಿಸುವ ಪುಸ್ತಕ. ಈ ಪ್ರಪಂಚದಲ್ಲಿ ಅಧಿಕಾರ ಪಡೆಯಲು 2 ದಾರಿಗಳಿವೆ. ಒಂದು ಬಲವಂತ ಮಾಡುವುದು, ಇನ್ನೊಂದು ನಿಮ್ಮ ವ್ಯಕ್ತಿತ್ವದಿಂದಲೇ ಎದುರಿಗಿರುವವರ ಮನಸ್ಸನ್ನ ಗೆಲ್ಲುವುದು. 2ನೇ ದಾರಿ ಯಾವತ್ತೂ ಶಾಶ್ವತ ಮತ್ತು ಶಕ್ತಿಶಾಲಿ. ಈ ಪುಸ್ತಕ ತುಂಬ ದೊಡ್ಡದಾಗಿದೆ ಮತ್ತು ಇದರಲ್ಲಿ ಪ್ರಮುಖವಾಗಿ 2 ಭಾಗಗಳಿವೆ. ಮೊದಲನೇ ಭಾಗ ದ ಸೆಡಕ್ಟಿವ್ ಕ್ಯಾರೆಕ್ಟರ್, ಅಂದರೆ ಜಗತ್ತಿನಲ್ಲಿ ಒಟ್ಟು 9 ರೀತಿಯ ಆಕರ್ಷಕ ವ್ಯಕ್ತಿತ್ವಗಳಿವೆ, ಅವು ಯಾವುವು ಎಂದು ಇದು ತಿಳಿಸುತ್ತೆ. ಇನ್ನು 2ನೇ ಭಾಗ ದ ಸೆಡಕ್ಟಿವ್ ಪ್ರಾಸೆಸ್, ಅಂದರೆ ಎದುರಿಗಿರುವವರ ಮನಸ್ಸನ್ನ ಗೆಲ್ಲಲು ನಾವು ಬಳಸಬೇಕಾದ 24 ತಂತ್ರಗಳು ಅಥವಾ ಟ್ಯಾಕ್ಟಿಕ್ಸ್ ಯಾವುವು ಎಂದು ಇದು ಕಲಿಸುತ್ತೆ. ನಾವು ಈ ವಿಡಿಯೋದಲ್ಲಿ ಪುಸ್ತಕದ ಮೊದಲನೇ ಭಾಗವಾದ ಆ 9 ವ್ಯಕ್ತಿತ್ವಗಳ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ. ನೆನ್ಪಿಡಿ, ಇದು ಅರ್ಧ ಜ್ಞಾನ ಮಾತ್ರ. ಇನ್ನುಳಿದ 24 ತಂತ್ರಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ, ಅಂದರೆ ಪಾರ್ಟ್ 2ನಲ್ಲಿ ತಿಳಿಸ್ತೇವೆ. ನೀವು ಆ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಬಾರ್ದು ಮತ್ತು ಈ ರೀತಿಯ ಪವರ್ಫುಲ್ ನಾಲೆಜ್ ನಿರಂತರವಾಗಿ ಪಡಿಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಆಗ ಮಾತ್ರ ನಿಮಗೆ ಪಾರ್ಟ್ 2 ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ. ಬನ್ನಿ, ತಡ ಮಾಡದೆ ಮನುಷ್ಯನ ಮನಸ್ಸನ್ನ ಗೆಲ್ಲೋ ಆ 9 ವ್ಯಕ್ತಿತ್ವಗಳು ಯಾವುವು ಮತ್ತು ನಿಮ್ಮ ವ್ಯಕ್ತಿತ್ವ ಅದರಲ್ಲಿ ಯಾವುದು ಅಂತ ಡೀಟೇಲ್ ಆಗಿ ಕಲಿಯೋಣ. ಅಧ್ಯಾಯ 1, ದ ಸೈರನ್. ಸ್ನೇಹಿತರೆ, ರಾಬರ್ಟ್ ಗ್ರೀನ್ ಹೇಳುವ ಆರ್ಟ್ ಆಫ್ ಸೆಡಕ್ಷನ್ನ ಮೊದಲನೇ ಮತ್ತು ಅತ್ಯಂತ ಡೇಂಜರಸ್ ವ್ಯಕ್ತಿತ್ವವೇ ದ ಸೈರನ್. ಸೈರನ್ ಅಂದ್ರೆ ಯಾರು? ಪುರಾತನ ಗ್ರೀಕ್ ಕಥೆಗಳಲ್ಲಿ ಒಂದು ಉಲ್ಲೇಖವಿದೆ. ಸಮುದ್ರದ ಮಧ್ಯದಲ್ಲಿ ಕೆಲವು ಸುಂದರ ಸ್ತ್ರೀಯರು ಬಂಡೆಗಳ ಮೇಲೆ ಕುಳಿತು ಹಾಡನ್ನು ಹಾಡ್ತಿದ್ರು. ಅವರ ಧ್ವನಿ ಎಷ್ಟು ಮಧುರವಾಗಿರುತ್ತಿತ್ತು ಅಂದರೆ ಆ ದಾರಿಯಲ್ಲಿ ಹೋಗುವ ನಾವಿಕರು ಆ ಹಾಡಿಗ ಮೈಮೆರೆತು ತಮ್ಮ ಹಡಗುಗಳನ್ನು ನೇರವಾಗಿ ಆ ಬಂಡೆಗಳಿಗೆ ಗುದ್ದಿಸಿ ಪ್ರಾಣ ಬಿಡ್ತಿದ್ರು. ಅಂದರೆ ಸೈರನ್ ಅಂದರೆ ಕೇವಲ ಸೌಂದರ್ಯ ಅಲ್ಲ, ಅದು ಮನುಷ್ಯನ ಬುದ್ಧಿಯನ್ನು ಮಂಕಾಗಿಸುವ ಒಂದು ಶಕ್ತಿ. ಈಗಿನ ಕಾಲದಲ್ಲಿ ಸೈರನ್ ಅಂದರೆ ಯಾರು ಅಂತ ನೋಡೋಣ. ಪುರುಷರ ಸೈಕಾಲಜಿ ಪ್ರಕಾರ ಅವರು ಯಾವಾಗಲೂ ಜವಾಬ್ದಾರಿ, ಕೆಲಸ ಮತ್ತು ಸಮಾಜದ ಕಟ್ಟುಪಾಡುಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವರಿಗೆ ಈ ಬೋರಿಂಗ್ ಲೈಫ್ನಿಂದ ತಪ್ಪಿಸಿಕೊಂಡು ಚಿಂತೆಗಳಿಲ್ಲದ ಒಂದು ಫ್ಯಾಂಟಸಿ ಲೋಕಕ್ಕೆ ಹೋಗಬೇಕು ಅನ್ನೋ ಆಸೆ ಮನಸ್ಸಿನ ಆಳದಲ್ಲಿ ಇರುತ್ತೆ. ಆ ಆಸೆಯನ್ನು ಪೂರೈಸುವವರೇ ಈ ಸೈರನ್ಗಳು. ಇದಕ್ಕೆ ಇತಿಹಾಸದ ಅತ್ಯಂತ ರೋಚಕ ಉದಾಹರಣೆ ಅಂದರೆ ಈಜಿಪ್ಟ್ ರಾಣಿ ಕ್ಲಿಯೋಪಾತ್ರಾ. ಒಮ್ಮೆ ರೋಮ್ ಸಾಮ್ರಾಜ್ಯದ ಮಹಾನ್ ವೀರ ಮಾರ್ಕ್ ಆಂಟನಿ ಈಜಿಪ್ಟ್ಗೆ ಬರ್ತಾನೆ. ಆತ ಒಬ್ಬ ಕಠಿಣವಾದ ಸೈನಿಕ. ಅವನನ್ನು ಕರಗಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆದರೆ ಕ್ಲಿಯೋಪಾತ್ರಾ ಅವನನ್ನು ಭೇಟಿಯಾಗಲು ಮಾಡಿದ ತಯಾರಿ ಹೇಗಿತ್ತು ಗೊತ್ತಾ? ಅವಳು ಆಂಟನಿಯನ್ನ ಭೇಟಿಯಾಗಲು ಒಂದು ಸಾಮಾನ್ಯ ದೋಣಿಯಲ್ಲಿ ಹೋಗಲಿಲ್ಲ. ಅವಳು ತನ್ನ ಹಡಗಿಗೆ ಬಂಗಾರದ ಲೇಪನ ಮಾಡಿಸಿದಳು. ಹಡಗಿನ ಪೂರ್ತಿ ನೇರಳೆ ಬಣ್ಣದ ರೇಷ್ಮೆ ಬಟ್ಟೆಗಳನ್ನು ಕಟ್ಟಿಸಿದಳು. ನದಿ ದಂಡೆಯ ಮೇಲೆ ಸುಗಂಧ ದ್ರವ್ಯಗಳ ಹೊಗೆ ಹಾಕಿಸಿದಳು. ಅವಳು ಸ್ವತಃ ಪ್ರೇಮದೇವತೆ ವೀನಸ್ ತರಹ ಡ್ರೆಸ್ ಮಾಡಿಕೊಂಡು ಹಡಗಿನ ಮಧ್ಯದಲ್ಲಿ ಮಲಗಿದ್ದಳು. ಸುತ್ತಲೂ ಸುಂದರವಾದ ಹುಡುಗಿಯರು ಮತ್ತು ಇಂಪಾದ ಸಂಗೀತ. ಮಾರ್ಕ್ ಆಂಟನಿ ಇದನ್ನು ನೋಡಿದ ತಕ್ಷಣ ತಾನು ಭೂಮಿ ಮೇಲಿದ್ದೀನಿ ಅನ್ನೋದನ್ನೇ ಮರೆತು ಹೋದ. ಅವನಿಗೆ ಇದೊಂದು ಕನಸಿನ ಲೋಕದ ತರಹ ಕಾಣಿಸ್ತು. ಆ ಕ್ಷಣದಲ್ಲಿ ಕ್ಲಿಯೋಪಾತ್ರಾ ಅವನಿಗೆ ಒಬ್ಬ ರಾಣಿಯಾಗಿ ಕಾಣಲಿಲ್ಲ, ಬದಲಾಗಿ ಒಬ್ಬ ದೇವತೆಯಾಗಿ ಕಂಡಳು. ಆ ಒಂದೇ ಭೇಟಿಯಲ್ಲಿ ರೋಮ್ನ ಮಹಾನ್ ಸೈನಿಕ ಕ್ಲಿಯೋಪಾತ್ರಳ ಕಾಲಾಳುವಾಗಿ ಹೋದ. ಇಲ್ಲಿ ನಾವು ಕಲಿಯಬೇಕಾದ ಸೈಕಾಲಜಿ ಏನು? ಕ್ಲಿಯೋಪಾತ್ರಾ ಮಾಡಿದ್ದು ಇಷ್ಟೇ. ಅವಳು ಆಂಟನಿಯನ್ನ ರಿಯಾಲಿಟಿ ಅಥವಾ ವಾಸ್ತವ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋದಳು. ಒಬ್ಬ ಸೈರನ್ ಯಾವತ್ತೂ ತಾನು ಯಾರು, ತನ್ನ ನಿಜವಾದ ಗುಣ ಏನು ಅಂತ ಪೂರ್ತಿಯಾಗಿ ತೋರಿಸಿಕೊಳ್ಳಲ್ಲ. ಅವಳು ಯಾವಾಗಲೂ ನಿಗೂಢವಾಗಿರುತ್ತಾಳೆ. ಸೈರನ್ ವ್ಯಕ್ತಿತ್ವದವರು ತಮ್ಮ ಧ್ವನಿ, ತಮ್ಮ ಉಡುಗೆ ಮತ್ತು ತಮ್ಮ ನೋಟದ ಮೂಲಕ ಎದುರಿಗಿರುವವರಿಗೆ ನಾನು ನಿನ್ನವಳೆ ಎಂಬ ಭಾವನೆ ಬರಿಸುತ್ತಾರೆ. ಆದರೆ ಮರುಕ್ಷಣವೇ ದೂರ ಸರಿದು ಬಿಡುತ್ತಾರೆ. ಈ ಹತ್ತಿರ ಬರುವುದು ಮತ್ತು ದೂರ ಹೋಗುವುದು ಎನ್ನುವ ಆಟವಿದೆಯಲ್ಲ, ಇದೇ ಪುರುಷರನ್ನ ಹುಚ್ಚರನ್ನಾಗಿ ಮಾಡುವುದು.
ರಾಬರ್ಟ್ ಗ್ರೀನ್ ಹೇಳ್ತಾರೆ, ನೀವು ಸೈರನ್ ಆಗಬೇಕೆಂದ್ರೆ ನೀವು ಎದುರಿಗಿರುವ ವ್ಯಕ್ತಿಯ ಪಾಲಿಗೆ ಬರೀ ಮನುಷ್ಯರಾಗಿ ಕಾಣಬಾರದು, ಒಂದು ಅದ್ಭುತವಾದ ಅನುಭವ ಅಥವಾ ಎಕ್ಸ್ಪೀರಿಯನ್ಸ್ ಆಗಿ ಕಾಣಬೇಕು. ಯಾರ ಜೊತೆಗಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ವೋ, ಯಾರ ಮಾತು ಕೇಳುತ್ತಿದ್ರೆ ಪ್ರಪಂಚದ ಪರಿವೇ ಇರಲ್ವೋ, ಅವರೇ ನಿಜವಾದ ಸೈರನ್ಗಳು. ಅಧ್ಯಾಯ 2. ದ ರೇಕ್. ಸ್ನೇಹಿತರೆ, ಸೈರನ್ ಸ್ತ್ರೀತ್ವದ ಸಂಕೇತವಾದರೆ ದ ರೇಕ್ ಪುರುಷತ್ವದ ಪರಮಾವಧಿ. ರಾಬರ್ಟ್ ಗ್ರೀನ್ ಹೇಳುವ ಪ್ರಕಾರ ಒಬ್ಬ ಮಹಿಳೆಯನ್ನ ಆಕರ್ಷಣೆ ಮಾಡುವ ವಿಷಯದಲ್ಲಿ ರೇಕ್ಗಿಂತ ಶಕ್ತಿಶಾಲಿ ವ್ಯಕ್ತಿತ್ವ ಮತ್ತೊಂದಿಲ್ಲ. ಅಷ್ಟಕ್ಕೂ ರೇಕ್ ಅಂದ್ರೆ ಯಾರು? ಸರಳವಾಗಿ ಹೇಳಬೇಕೆಂದ್ರೆ ಇವನೊಬ್ಬ ಪ್ಲೇ ಬಾಯ್ ಅಥವಾ ತೀರಾ ಅಪಾಯಕಾರಿ ವ್ಯಕ್ತಿ. ಇವನಿಗೆ ಸಮಾಜದ ಯಾವ ನಿಯಮಗಳ ಮೇಲೂ ಗೌರವ ಇರುವುದಿಲ್ಲ. ಇವನು ತನಗೆ ಬೇಕಾದ್ದನ್ನ ಪಡಿತಾನೆ ಮತ್ತು ನಂತರ ಮಾಯವಾಗುತ್ತಾನೆ. ಆದರೂ ಕೂಡ ಮಹಿಳೆಯರು ಇವನನ್ನ ಕಂಡ್ರೆ ಹುಚ್ಚರಾಗುತ್ತಾರೆ. ಅದ್ಯಾಕೆ? ಇದರ ಹಿಂದಿರುವ ಸೈಕಾಲಜಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸಾಮಾನ್ಯವಾಗಿ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಕಟ್ಟುಪಾಡುಗಳಿರುತ್ತವೆ. ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತ ಸಮಾಜ ಹೇಳುತ್ತಿರುತ್ತೆ. ಹಾಗಾಗಿ ಅವರಿಗೆ ಸೇಫ್ ಆಗಿರುವ ಅಥವಾ ತುಂಬಾ ಒಳ್ಳೆಯ ಹುಡುಗನಿಗಿಂತ ಸ್ವಲ್ಪ ಡೇಂಜರಸ್ ಆಗಿರುವ ಮತ್ತು ಸಮಾಜದ ರೂಲ್ಸ್ ಬ್ರೇಕ್ ಮಾಡುವಂತಹ ವ್ಯಕ್ತಿಯ ಮೇಲೆ ವಿಪರೀತ ಆಕರ್ಷಣೆ ಇರುತ್ತೆ. ರೇಕ್ ವ್ಯಕ್ತಿತ್ವದವನು ಇದನ್ನೇ ಬಂಡವಾಳ ಮಾಡಿಕೊಳ್ತಾನೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಸ್ಪೇನ್ ದೇಶದ ಕಥೆಗಳಲ್ಲಿ ಬರುವ ಡಾನ್ ಜುವಾನ್. ಇವನೊಬ್ಬ ಕುಖ್ಯಾತ ರೇಕ್. ಇವನು ಒಬ್ಬ ಮಹಿಳೆಯನ್ನ ನೋಡಿದ್ರೆ ಸಾಕು, ಆ ಕ್ಷಣಕ್ಕೆ ಪ್ರಪಂಚದಲ್ಲಿ ಅವಳೊಬ್ಬಳೇ ಸುಂದರಿ, ಅವಳಿಗಿಂತ ಮುಖ್ಯವಾದವರು ಯಾರೂ ಇಲ್ಲ ಎನ್ನುವ ರೀತಿ ವರ್ತಿಸುತ್ತಿದ್ದ. ರೇಕ್ನ ಅತ್ಯಂತ ದೊಡ್ಡ ಅಸ್ತ್ರ ಎಂದರೆ ಅವನ ಮಾತು. ಇವನು ಹುಡುಗಿಯರ ಜೊತೆ ಮಾತನಾಡುವಾಗ ಯಾವತ್ತೂ ಲಾಜಿಕ್ ಅಥವಾ ಬುದ್ಧಿವಂತಿಕೆ ಉಪಯೋಗಿಸಲ್ಲ, ಬದಲಾಗಿ ಎಮೋಷನ್ ಅಥವಾ ಭಾವನೆಗಳನ್ನ ಬಳಸುತ್ತಾನೆ. ಇವನು ಮೊದಲ ಭೇಟಿಯಲ್ಲೇ ನಾನು ನಿನ್ನನ್ನ ಪ್ರೀತಿಸುತ್ತಿದ್ದೇನೆ, ನೀನು ಸಿಗಲಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಹೇಳಿಬಿಡ್ತಾನೆ. ಲಾಜಿಕ್ ಪ್ರಕಾರ ಇದು ಸುಳ್ಳು ಅಂತ ಗೊತ್ತಿದ್ರೂ ಎದುರಿಗಿರುವ ಮಹಿಳೆಯ ಮನಸ್ಸು ಅದನ್ನ ನಂಬುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬ ಹೆಣ್ಣಿಗೂ ಒಬ್ಬ ಗಂಡಸು ತನ್ನ ಸೌಂದರ್ಯಕ್ಕೆ ಸೋತು ತನ್ನ ಕಂಟ್ರೋಲ್ ಕಳೆದುಕೊಂಡು ಹುಚ್ಚನಾಗಬೇಕು ಅನ್ನೋ ಗುಪ್ತ ಆಸೆ ಇರುತ್ತೆ. ಇಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ. ರೇಕ್ ವ್ಯಕ್ತಿತ್ವದವನಿಗೆ ಕೆಟ್ಟ ಹೆಸರು ಅಥವಾ ಬ್ಯಾಡ್ ರೆಪ್ಯುಟೇಷನ್ ಇರುತ್ತೆ. ಅವನು ಈಗಾಗಲೇ ನೂರಾರು ಹುಡುಗಿಯರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಅಂತೆ ಗೊತ್ತಿದ್ರೂ ಕೂಡ ಮಹಿಳೆಯರು ಅವನನ್ನೇ ಇಷ್ಟಪಡ್ತಾರೆ. ಯಾಕೆ ಗೊತ್ತಾ? ಅವರಿಗೆ ಅನ್ಸುತ್ತೆ, ಇವನು ಇಷ್ಟು ಜನರಿಗೆ ಇಷ್ಟವಾಗಿದ್ದಾನೆ ಅಂದ್ರೆ ಇವನಲ್ಲಿ ಏನೋ ಸ್ಪೆಷಲ್ ಇರಲೇಬೇಕು ಮತ್ತು ನಾನು ನನ್ನ ಪ್ರೀತಿಯಿಂದ ಇವನನ್ನ ಬದಲಾಯಿಸುತ್ತೇನೆ ಅಂತ ಅವರು ಚಾಲೆಂಜ್ ತಗೊಳ್ತಾರೆ. ಆದ್ರೆ ರೇಕ್ ಯಾವತ್ತೂ ಬದಲಾಗಲ್ಲ. ಅವನು ಬರುವಾಗ ಬೀರುಗಾಳಿಯಂತೆ ಬರುತ್ತಾನೆ, ಆ ಮಹಿಳೆಗೆ ಮರೆಯಲಾಗದಂತ ಥ್ರಿಲ್ ಕೊಡುತ್ತಾನೆ ಮತ್ತು ಕೊನೆಗೆ ಬಿಟ್ಟು ಹೋಗುತ್ತಾನೆ. ರಾಬರ್ಟ್ ಗ್ರೀನ್ ಹೇಳ್ತಾರೆ, ನೀವು ಮಹಿಳೆಯರನ್ನ ಆಕರ್ಷಿಸಬೇಕೆಂದರೆ ಸ್ವಲ್ಪ ಮಟ್ಟಿಗೆ ರೇಕ್ ಆಗಿರಬೇಕು. ಅಂದ್ರೆ ನಿಮ್ಮ ಆಸೆಯನ್ನ ಮುಚ್ಚಿಡಬೇಡಿ. ನೀವು ಎಷ್ಟು ತೀವ್ರವಾಗಿ ಅವರನ್ನ ಬಯಸುತ್ತೀರಾ ಅನ್ನೋದನ್ನ ಮಾತಿನಲ್ಲಿ ಮತ್ತು ಕೃತಿಯಲ್ಲಿ ತೋರಿಸಿ. ಆ ಡಿಸೈರ್ ಅಥವಾ ಬಯಕೆಯ ಬೆಂಕಿಯೇ ರೇಕ್ನ ಶಕ್ತಿ. ಅಧ್ಯಾಯ 3. ದ ಐಡಿಯಲ್ ಲವರ್. ಸ್ನೇಹಿತರೆ, ರಾಬರ್ಟ್ ಗ್ರೀನ್ ಹೇಳುವ ಮೂರನೇ ವ್ಯಕ್ತಿತ್ವವೇ ದ ಐಡಿಯಲ್ ಲವರ್ ಅಥವಾ ಆದರ್ಶ ಪ್ರೇಮಿ. ಇದರ ಹಿಂದಿರುವ ಸೈಕಾಲಜಿ ಏನು ಗೊತ್ತಾ? ಪ್ರತಿಯೊಬ್ಬ ಮನುಷ್ಯನಿಗೂ ಬಾಲ್ಯದಲ್ಲಿ ದೊಡ್ಡ ದೊಡ್ಡ ಕನಸುಗಳಿರುತ್ತವೆ. ನಾನು ಹೀಗಿರಬೇಕು, ನನ್ನ ಸಂಗಾತಿ ಹೀಗಿರಬೇಕು, ನನ್ನ ಜೀವನ ರೊಮ್ಯಾಂಟಿಕ್ ಆಗಿರಬೇಕು ಅಂತೆಲ್ಲ ಅಂದುಕೊಂಡಿರ್ತಾರೆ. ಆದರೆ ವಯಸ್ಸಾಗುತ್ತಾ ಹೋದಂತೆ ಪ್ರಪಂಚದ ರಿಯಾಲಿಟಿ ಅವರ ಕನಸುಗಳನ್ನು ಒಡೆದು ಹಾಕಿರುತ್ತೆ. ಪ್ರತಿಯೊಬ್ಬರ ಮನಸ್ಸಿನ ಆಳದಲ್ಲೂ ನನ್ನ ಜೀವನದಲ್ಲಿ ಏನೂ ಕಳೆದು ಹೋಗಿದೆ ಎನ್ನುವ ಒಂದು ಶೂನ್ಯ ಭಾವನೆ ಇರುತ್ತೆ. ಯಾರು ಈ ಶೂನ್ಯವನ್ನು ತುಂಬುತ್ತಾರೋ ಅವರೇ ಐಡಿಯಲ್ ಲವರ್. ಇದಕ್ಕೆ ಇತಿಹಾಸದ ಬೆಸ್ಟ್ ಉದಾಹರಣೆಯೆಂದರೆ ಕ್ಯಾಸನೋವಾ. ಇವನನ್ನ ಜಗತ್ತಿನ ಗ್ರೇಟೆಸ್ಟ್ ಲವರ್ ಅಂತ ಕರೀತಾರೆ. ಇವನು ನೂರಾರು ಮಹಿಳೆಯರ ಮನಸ್ಸು ಗೆದ್ದಿದ್ದ. ಆದರೆ ಇವನು ಮಾಡ್ತಿದ್ದಿದ್ದು ಏನು ಗೊತ್ತಾ? ಕ್ಯಾಸನೋವಾ ಯಾವತ್ತೂ ತನ್ನ ಬಗ್ಗೆ ಹೇಳಿಕೊಳ್ಳುತ್ತಿರಲಿಲ್ಲ. ಬದಲಾಗಿ ಅವನು ಎದುರಿಗಿರುವ ಮಹಿಳೆಯನ್ನ ಪೂರ್ತಿಯಾಗಿ ಸ್ಟಡಿ ಮಾಡುತ್ತಿದ್ದ. ಆಕೆಯ ಜೀವನದಲ್ಲಿ ಏನು ಕಮ್ಮಿ ಇದೆ ಅಂತ ಹುಡುಕುತ್ತಿದ್ದ. ಉದಾಹರಣೆಗೆ, ಒಬ್ಬ ಮಹಿಳೆಗೆ ಜೀವನ ಬೋರಿಂಗ್ ಆಗಿದ್ದರೆ ಅವನು ಅವಳಿಗೆ ಸಾಹಸಮಯವಾಗಿ ಅಥವಾ ಅಡ್ವೆಂಚರಸ್ ಆಗಿ ಕಾಣಿಸಿಕೊಳ್ಳುತ್ತಿದ್ದ. ಇನ್ನೊಬ್ಬ ಮಹಿಳೆಗೆ ತಾನು ಬುದ್ಧಿವಂತೆ ಅಂತ ತೋರಿಸಿಕೊಳ್ಳುವ ಆಸೆಯಿದ್ದರೆ ಕ್ಯಾಸನೋವಾ ಅವಳ ಕಾಲಬುಡದಲ್ಲಿ ಕುಳಿತು ಅವಳ ಬುದ್ಧಿವಂತಿಕೆಯನ್ನ ಹೊಗಳುತ್ತಿದ್ದ.
ಅಂದರೆ ಆ ಮಹಿಳೆ ತನ್ನ ಕನಸಿನಲ್ಲಿ ಎಂತಹ ರಾಜಕುಮಾರನನ್ನ ಊಹಿಸಿಕೊಂಡಿದ್ದಳೋ ಕ್ಯಾಸನೋವಾ ರಿಯಲ್ ಲೈಫ್ನಲ್ಲಿ ಆ ಪಾತ್ರವನ್ನ ಅಭಿನಯಿಸುತ್ತಿದ್ದ. ಐಡಿಯಲ್ ಲವರ್ ಆಗೋದು ಹೇಗೆ? ರಾಬರ್ಟ್ ಗ್ರೀನ್ ಹೇಳ್ತಾರೆ, ಜನರಿಗೆ ನಿಮ್ಮ ಅವಶ್ಯಕತೆ ಇಲ್ಲ, ಆದರೆ ಅವರ ಮುರಿದು ಹೋದ ಕನಸುಗಳನ್ನು ಯಾರು ಸರಿ ಮಾಡುತ್ತಾರೋ ಅವರ ಅವಶ್ಯಕತೆ ಇದೆ. ನೀವು ಯಾರನ್ನಾದರೂ ಆಕರ್ಷಿಸಬೇಕೆಂದರೆ ಮೊದಲು ಅವರನ್ನು ಗಮನಿಸಿ. ಅವರಿಗೆ ಜೀವನದಲ್ಲಿ ಏನು ಸಿಕ್ಕಿಲ್ಲ? ಅವರಿಗೆ ರೊಮ್ಯಾನ್ಸ್ ಬೇಕಾ, ಗೌರವ ಬೇಕಾ, ಅಥವಾ ಸಾಥ್ ನೀಡುವ ಗೆಳೆಯ ಬೇಕಾ? ಅವರಿಗೆ ಏನು ಸಿಕ್ಕಿಲ್ಲವೋ ನೀವು ಅದನ್ನು ಅವರಿಗೆ ಕೊಡಿ. ಅವರ ಐಡಿಯಲ್ ಅಥವಾ ಆದರ್ಶ ವ್ಯಕ್ತಿಯ ತರಹ ನೀವು ಬದಲಾಗಿ. ಆಗ ಅವರು ನಿಮ್ಮನ್ನ ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀವು ಕೇವಲ ವ್ಯಕ್ತಿಯಲ್ಲ, ನೀವು ಅವರ ಕನಸು. ಅಧ್ಯಾಯ 4 ದ ಡ್ಯಾಂಡಿ. ಸ್ನೇಹಿತರೆ, ರಾಬರ್ಟ್ ಗ್ರೀನ್ ಪರಿಚಯಿಸುವ 4ನೇ ವ್ಯಕ್ತಿತ್ವವೇ ದ ಡ್ಯಾಂಡಿ. ಇದು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟ, ಆದರೆ ಬಳಸಿದರೆ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವ. ಇದರ ಸೈಕಾಲಜಿ ಏನು ಅಂತ ನೋಡೋಣ. ಸಮಾಜದಲ್ಲಿ ನಮಗೆ ಚಿಕ್ಕ ವಯಸ್ಸಿನಿಂದಲೇ ಕೆಲವೊಂದು ರೂಲ್ಸ್ ಫಿಕ್ಸ್ ಮಾಡಿರುತ್ತಾರೆ. ನೀನು ಗಂಡಸು, ಹಾಗಾಗಿ ನೀನು ಕಠಿಣವಾಗಿರಬೇಕು, ಅಳಬಾರದು, ಎಮೋಷನಲ್ ಆಗಬಾರದು ಅಂತ ಹುಡುಗರಿಗೆ ಹೇಳ್ತಾರೆ. ಹಾಗೆ ನೀನು ಹೆಂಗಸು, ನೀನು ಅಧೀನಳಾಗಿರಬೇಕು, ಸಾಫ್ಟ್ ಆಗಿರಬೇಕು ಅಂತ ಹುಡುಗಿಯರಿಗೆ ಹೇಳ್ತಾರೆ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ರೂಲ್ಸ್ ಫಾಲೋ ಮಾಡಿ ಮಾಡಿ ಬೋರ್ ಆಗಿ ಹೋಗಿರುತ್ತೆ. ಅವರಿಗೆ ಈ ಜೈಲಿನಿಂದ ಬಿಡುಗಡೆ ಬೇಕಿರುತ್ತೆ. ಆ ಬಿಡುಗಡೆಯೇ ಈ ಡ್ಯಾಂಡಿ. ಡ್ಯಾಂಡಿ ಅಂದರೆ ಯಾರು ಸಮಾಜ ಹಾಕಿರುವ ಗಂಡು ಹೆಣ್ಣಿನ ಗೆರೆಗಳನ್ನು ಅಳಿಸಿ ಹಾಕುತ್ತಾರೋ ಅವರು. ಒಬ್ಬ ಪುರುಷನಾಗಿದ್ದರೂ ಸ್ತ್ರೀಯರಂತೆ ಸೌಂದರ್ಯ ಪ್ರಜ್ಞೆ ಮತ್ತು ಮೃದುತ್ವ ಹೊಂದಿರುವವನು, ಅಥವಾ ಒಬ್ಬ ಸ್ತ್ರೀಯಾಗಿದ್ದರೂ ಪುರುಷರಂತೆ ಧೈರ್ಯ ಮತ್ತು ಅಧಿಕಾರ ಚಲಾಯಿಸುವವಳು. ಈ ಮಿಶ್ರಣ ಜನರಿಗೆ ವಿಚಿತ್ರವಾದ ಆಕರ್ಷಣೆ ಉಂಟುಮಾಡುತ್ತೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ 1920ರ ಕಾಲದ ಹಾಲಿವುಡ್ ನಟ ರುಡಾಲ್ಫ್ ವ್ಯಾಲೆಂಟಿನೋ. ಆ ಕಾಲದಲ್ಲಿ ಅಮೆರಿಕಾದಲ್ಲಿ ಗಂಡಸರೆಲ್ಲ ತುಂಬ ರಫ್ ಆ್ಯಂಡ್ ಟಫ್ ಆಗಿರಬೇಕಿತ್ತು. ಆದರೆ ವ್ಯಾಲೆಂಟಿನೋ ಹಾಗಲ್ಲ. ಅವನು ಸುಂದರವಾಗಿ ಡ್ರೆಸ್ ಮಾಡಿಕೊಳ್ಳುತ್ತಿದ್ದ, ಕೈಗೆ ವಾಚ್ ಕಟ್ಟುತ್ತಿದ್ದ. ಆಗಿನ ಕಾಲದಲ್ಲಿ ವಾಚ್ ಕಟ್ಟುವುದು ಹೆಂಗಸರು ಮಾತ್ರ, ಮತ್ತು ಸಿನಿಮಾಗಳಲ್ಲಿ ಸುಂದರವಾಗಿ ಡ್ಯಾನ್ಸ್ ಮಾಡುತ್ತಿದ್ದ. ಅಷ್ಟೇ ಅಲ್ಲ, ಎಮೋಷನಲ್ ಸೀನ್ ಬಂದರೆ ಅಳುತ್ತಿದ್ದ. ಅವನನ್ನು ನೋಡಿ ಎಷ್ಟೋ ಜನ ಗಂಡಸರು ಇವನು ಹೆಂಗಸಿನ ತರಹ ಆಡ್ತಾನೆ ಅಂತ ದ್ವೇಷಿಸುತ್ತಿದ್ದರು. ಆದರೆ ಪ್ರಪಂಚದ ಕೋಟ್ಯಾಂತರ ಮಹಿಳೆಯರು ವ್ಯಾಲೆಂಟಿನೋಗೆ ಫಿದಾ ಆಗೋಗಿದ್ದರು. ಎಷ್ಟರ ಮಟ್ಟಿಗೆ ಅಂದರೆ ಅವನು ಸತ್ತಾಗ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೆದ ಶವಯಾತ್ರೆಯಲ್ಲಿ ಭಾಗವಹಿಸಲು 1 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ರಸ್ತೆಗೆ ಇಳಿದಿದ್ದರು. ಹಲವರು ಆತ್ಮಹತ್ಯೆ ಕೂಡ ಮಾಡಿಕೊಂಡರು. ಯಾಕೆ ಹೀಗೆ? ಯಾಕಂದ್ರೆ ವ್ಯಾಲೆಂಟಿನೋ ಒಬ್ಬ ಡ್ಯಾಂಡಿ. ಸಾಮಾನ್ಯ ಗಂಡಸರು ಮಹಿಳೆಯರನ್ನ ಕೇವಲ ಆಟದ ವಸ್ತುವಿನಂತೆ ನೋಡುತ್ತಿದ್ದ ಕಾಲದಲ್ಲಿ ವ್ಯಾಲೆಂಟಿನೋ ಮಹಿಳೆಯರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುತ್ತಿದ್ದ. ಅವನಲ್ಲಿ ಗಂಡಸಿನ ಶಕ್ತಿಯೂ ಇತ್ತು ಮತ್ತು ಹೆಣ್ಣಿನ ಸೂಕ್ಷ್ಮತೆಯೂ ಇತ್ತು. ಈ ಕಾಂಬಿನೇಷನ್ ಮಹಿಳೆಯರಿಗೆ ಹುಚ್ಚು ಹಿಡಿಸಿತ್ತು. ರಾಬರ್ಟ್ ಗ್ರೀನ್ ಹೇಳ್ತಾರೆ, ನೀವು ಡ್ಯಾಂಡಿ ಆಗಬೇಕೆಂದರೆ ನೀವು ಸಂಪೂರ್ಣವಾಗಿ ಬದಲಾಗಬೇಕಿಲ್ಲ. ಆದರೆ ನೀವು ಗಂಡಸಾಗಿದ್ದರೆ ನಿಮ್ಮ ಕಠಿಣ ಸ್ವಭಾವದ ಜೊತೆಗೆ ಸ್ವಲ್ಪ ಮೃದುತ್ವವನ್ನ ಮತ್ತು ಸೌಂದರ್ಯ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಿ. ನೀವು ಮಹಿಳೆಯಾಗಿದ್ದರೆ ನಿಮ್ಮಲ್ಲಿ ಸ್ವಲ್ಪ ಅಧಿಕಾರವನ್ನ ಮತ್ತು ಧೈರ್ಯವನ್ನ ತೋರ್ಪಡಿಸಿ. ಯಾವಾಗ ನೀವು ಹೀಗೆ ಮಿಕ್ಸ್ ಆಗಿ ಕಾಣುತ್ತೀರೋ ಆಗ ಜನರಿಗೆ ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲು ಆಗಲ್ಲ. ಆ ಕುತೂಹಲವೇ ನಿಮ್ಮನ್ನ ಆಕರ್ಷಕವಾಗಿ ಮಾಡುತ್ತೆ. ಅಧ್ಯಾಯ 5 ದ ನ್ಯಾಚುರಲ್. ಸ್ನೇಹಿತರೆ, ರಾಬರ್ಟ್ ಗ್ರೀನ್ ಹೇಳುವ 5ನೇ ವ್ಯಕ್ತಿತ್ವವೇ ದ ನ್ಯಾಚುರಲ್, ಅಂದರೆ ಸಹಜ ಗುಣ ಉಳ್ಳವರು. ಒಮ್ಮೆ ಯೋಚನೆ ಮಾಡಿ, ಈ ಪ್ರಪಂಚದಲ್ಲಿ ನಾವು ಯಾರನ್ನ ದ್ವೇಷವೇ ಇಲ್ಲದೆ ಪ್ರೀತಿಸುತ್ತೇವೆ? ಅದು ಚಿಕ್ಕ ಮಕ್ಕಳನ್ನ. ಮಕ್ಕಳು ಏನೇ ತಪ್ಪು ಮಾಡಿದ್ರೂ ನಾವು ಅವರನ್ನ ಕ್ಷಮಿಸುತ್ತೇವೆ ಮತ್ತು ಎತ್ತಿ ಮುದ್ದಾಡುತ್ತೇವೆ. ಯಾಕೆ? ಯಾಕಂದ್ರೆ ಮಕ್ಕಳಲ್ಲಿ ಯಾವುದೇ ಕಪಟ ಇರಲ್ಲ, ನಾಟಕ ಇರಲ್ಲ, ಅವರು ಮುಗ್ಧರು. ಆದರೆ ನಾವು ದೊಡ್ಡವರಾಗುತ್ತಾ ಹೋದಂತೆ ಸಮಾಜಕ್ಕೆ ಹೆದರಿ ಮುಖವಾಡಗಳನ್ನ ಹಾಕಿಕೊಳ್ಳುತ್ತೇವೆ. ನಾವೆಲ್ಲಿ ವೀಕಾಗಿ ಕಾಣ್ತೀವೋ ಅಂತ ಭಯಪಟ್ಟು ಯಾವಾಗಲೂ ಸೀರಿಯಸ್ ಆಗಿ ಇರ್ತೀವಿ. ಆದರೆ ಸತ್ಯ ಏನಂದ್ರೆ ಪ್ರತಿಯೊಬ್ಬರಿಗೂ ಆ ಬಾಲ್ಯದ ದಿನಗಳಿಗೆ ವಾಪಸ್ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಯಾರು ಈ ದ ನ್ಯಾಚುರಲ್ ಆಗಿರ್ತಾರೋ ಅವರು ಆ ಬಾಲ್ಯದ ಗುಣಗಳನ್ನ ಉಳಿಸಿಕೊಂಡಿರುತ್ತಾರೆ. ಇದಕ್ಕೆ ಇತಿಹಾಸದ ಬೆಸ್ಟ್ ಉದಾಹರಣೆ ಅಂದ್ರೆ ಚಾರ್ಲಿ ಚಾಪ್ಲಿನ್. ಚಾರ್ಲಿ ಚಾಪ್ಲಿನ್ ಕೇವಲ ಕಾಮಿಡಿ ಮಾಡುತ್ತಿರಲಿಲ್ಲ. ಅವರ ಸಿನಿಮಾಗಳನ್ನ ಗಮನಿಸಿ. ಅವರೊಬ್ಬ ವಯಸ್ಸಾದ ವ್ಯಕ್ತಿಯಾಗಿದ್ದರೂ ಅವರ ನಡವಳಿಕೆ ಒಂದು ಪುಟ್ಟ ಮಗುವಿನ ಹಾಗಿರುತ್ತಿತ್ತು. ಅಮಾಯಕನಂತೆ ಕಣ್ಣು ಬಿಡುವುದು, ದಪ್ಪಗಿನ ಪೊಲೀಸ್ನ ಕೈಯಿಂದ ತಪ್ಪಿಸಿಕೊಳ್ಳುವುದು ಮತ್ತು ಪದೇ ಪದೇ ಬೀಳುವುದು. ಚಾಪ್ಲಿನ್ನ ಈ ಮುಗ್ಧತೆ ಜನರಿಗೆ ಎಷ್ಟು ಇಷ್ಟವಾಯಿತು ಅಂದ್ರೆ ಇಡೀ ಪ್ರಪಂಚವೇ ಅವರನ್ನ ಪ್ರೀತಿಸಲು ಶುರು ಮಾಡಿತು.
ಚಾಪ್ಲಿನ್ನ ನೋಡಿದಾಗ ಜನರಿಗೆ ಒಬ್ಬ ಕಾಮಿಡಿಯನ್ ಕಾಣುತ್ತಿರಲಿಲ್ಲ, ಬದಲಾಗಿ ಒಂದು ಅಸಹಾಯಕ ಮಗು ಕಾಣುತ್ತಿತ್ತು. ಆ ಮಗುವನ್ನ ಕಾಪಾಡಬೇಕು, ಅದಕ್ಕೆ ಸಹಾಯ ಮಾಡಬೇಕು ಅನ್ನೋ ಭಾವನೆ ನೋಡುಗರ ಮನಸ್ಸಿನಲ್ಲಿ ಹುಟ್ಟುತ್ತಿತ್ತು. ಇದೇ ಚಾಪ್ಲಿನ್ ಅವರ ಗೆಲುವಿನ ರಹಸ್ಯ. ರಾಬರ್ಟ್ ಗ್ರೀನ್ ಹೇಳ್ತಾರೆ, ದ ನ್ಯಾಚುರಲ್ ವ್ಯಕ್ತಿತ್ವಕ್ಕೆ ಅದ್ಭುತವಾದ ಶಕ್ತಿಯಿದೆ. ನೀವು ಎದುರಿಗಿರುವವರ ಮನಸ್ಸನ್ನ ಗೆಲ್ಲಬೇಕೆಂದರೆ ಯಾವಾಗಲೂ ಬುದ್ಧಿವಂತರ ತರಹ ಅಥವಾ ಪರ್ಫೆಕ್ಟ್ ವ್ಯಕ್ತಿಯ ತರಹ ಪೋಸ್ ಕೊಡಬೇಡಿ. ಅದು ಜನರಿಗೆ ಬೋರ್ ಹೊಡಿಸುತ್ತೆ. ಬದಲಾಗಿ ಆಗಾಗ ನಿಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳಿ. ನಿಮ್ಮ ವೀಕ್ನೆಸ್ಗಳನ್ನ ಮುಚ್ಚಿಡಬೇಡಿ. ಚಿಕ್ಕ ಮಗುವಿನ ತರಹ ನಕ್ಕುಬಿಡಿ. ಜನರಿಗೆ ನಿಮ್ಮನ್ನ ನೋಡಿದಾಗ ಇವನು ನಮ್ಮವನೇ, ಇವನ ಹತ್ತಿರ ಯಾವ ಮುಖವಾಡ ಇಲ್ಲ ಅಂತ ಅನಿಸಬೇಕು. ಯಾವಾಗ ನೀವು ನಿಮ್ಮ ಅಹಂಕಾರವನ್ನ ಬಿಟ್ಟು ಸಹಜವಾಗಿರ್ತೀರೋ ಆಗ ಜನ ನಿಮ್ಮ ತಪ್ಪುಗಳನ್ನ ಮರೆತು ನಿಮ್ಮನ್ನ ಪ್ರೀತಿಸ್ತಾರೆ. ಅಧ್ಯಾಯ 6 ದ ಕಾಕೆಟ್. ಸ್ನೇಹಿತರೆ, ರಾಬರ್ಟ್ ಗ್ರೀನ್ ಹೇಳುವ 6ನೇ ವ್ಯಕ್ತಿತ್ವ ದ ಕಾಕೆಟ್. ಇದು ಅತ್ಯಂತ ಕ್ರೂರ ಮತ್ತು ಅಷ್ಟೇ ಪರಿಣಾಮಕಾರಿ ತಂತ್ರ. ಇದರ ಹಿಂದಿರುವ ಸೈಕಾಲಜಿ ಏನ್ಗೊತ್ತಾ? ಮನುಷ್ಯನ ಸಹಜ ಗುಣ ಏನೆಂದ್ರೆ, ನಮಗೆ ಯಾವುದು ಸುಲಭವಾಗಿ ಸಿಗುತ್ತೋ ಅದಕ್ಕೆ ನಾವು ಬೆಲೆ ಕೊಡಲ್ಲ. ಯಾವುದು ನಮ್ಮ ಕೈಗೆ ಎಟುಕಲ್ವೋ ಅಥವಾ ಯಾವುದು ನಮ್ಮಿಂದ ದೂರ ಓಡುತ್ತೋ ಅದರ ಹಿಂದೆ ನಾವು ಹುಚ್ಚರಾಗಿ ಬೀಳ್ತೇವೆ. ಕಾಕೆಟ್ ವ್ಯಕ್ತಿತ್ವದವರು ಇದನ್ನೇ ತಮ್ಮ ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ಇವರು ಆಡುವ ಆಟಕ್ಕೆ ಹಾಟ್ ಅಂಡ್ ಕೋಲ್ಡ್ ಎಂದು ಕರೆಯುತ್ತಾರೆ. ಅಂದರೆ ಒಂದು ಕ್ಷಣ ಪ್ರೀತಿ ತೋರಿಸುವುದು, ಮರುಕ್ಷಣವೇ ಕಟುವಾಗಿ ನಡೆದುಕೊಳ್ಳುವುದು. ಇದಕ್ಕೆ ಇತಿಹಾಸದ ಬೆಸ್ಟ್ ಉದಾಹರಣೆ ಅಂದರೆ ಜೋಸೆಫಿನ್ ಬೋನಾಪಾರ್ಟೆ. ನೆಪೋಲಿಯನ್ ಇಡೀ ಯುರೋಪ್ ಖಂಡವನ್ನೇ ಗೆದ್ದ ಮಹಾನ್ ಸಾಮ್ರಾಟ್. ಆದರೆ ಅವನು ತನ್ನ ಪತ್ನಿ ಜೋಸೆಫಿನ್ ಮುಂದೆ ಸೋತು ಹೋಗಿದ್ದ. ನೆಪೋಲಿಯನ್ ಯುದ್ಧಭೂಮಿಯಿಂದ ಜೋಸೆಫಿನ್ಗೆ 100 ಪ್ರೇಮಪತ್ರಗಳನ್ನು ಬರೀತಿದ್ದ. ನಾನು ನಿನ್ನ ನೋಡಲು ಬರ್ತಾ ಇದ್ದೀನಿ, ಕಾಯ್ತಿರು ಅಂತ ಹುಚ್ಚನಾಗಿ ಸಂದೇಶ ಕಳಿಸ್ತಿದ್ದ. ಆದರೆ ಜೋಸೆಫಿನ್ ಏನ್ ಮಾಡ್ತಿದ್ಲು ಗೊತ್ತಾ? ಅವಳು ಅದಕ್ಕೆ ಉತ್ತರನೇ ಬರೀತಿರ್ಲಿಲ್ಲ, ಅಥವಾ ತುಂಬಾ ತಡವಾಗಿ ನಾನು ಬ್ಯುಸಿ ಇದ್ದೀನಿ, ಈಗ ಸಿಗಲ್ಲ ಅಂತ ಚಿಕ್ಕದಾಗಿ ಬರೀತಿದ್ಲು. ನೆಪೋಲಿಯನ್ಗೆ ಅವಳ ಈ ವರ್ತನೆ ನೋಡಿ ಕೋಪ ಬರ್ತಿತ್ತು. ಆದರೆ ಅದೇ ಕೋಪ ಪ್ರೀತಿಯಾಗಿ ಬದಲಾಗಿ ಅವಳ ಮೇಲಿನ ವ್ಯಾಮೋಹ 100 ಪಟ್ಟು ಹೆಚ್ಚಾಗ್ತಿತ್ತು. ಅವಳು ಸಿಗಲ್ಲ ಅಂತ ಗೊತ್ತಾದಾಗ ಅವಳ ಮೇಲಿನ ಆಸೆ ಇನ್ನೂ ಜಾಸ್ತಿ ಆಗ್ತಿತ್ತು. ಇದೇ ಕಾಕೆಟ್ನ ಸೀಕ್ರೆಟ್. ರಾಬರ್ಟ್ ಗ್ರೀನ್ ಹೇಳ್ತಾರೆ, ನೀವು ಪ್ರೀತಿಯಲ್ಲಿ ಅಥವಾ ಸಂಬಂಧದಲ್ಲಿ ಗೆಲ್ಲಬೇಕೆಂದರೆ ಯಾವತ್ತೂ ಟೂ ಮಚ್ ಅವೈಲಬಲ್ ಆಗಿರಬೇಡಿ. ಅಂದ್ರೆ ಕರೆ ಮಾಡಿದ ತಕ್ಷಣ ರಿಸೀವ್ ಮಾಡುವುದು, ಕರೆದ ತಕ್ಷಣ ಓಡಿ ಹೋಗುವುದು ಮಾಡಬೇಡಿ. ಬದಲಾಗಿ ಸ್ವಲ್ಪ ಕಾಕೆಟ್ ಆಗಿರಿ. ಅಂದ್ರೆ ಆಶಾವಾದ ಮತ್ತು ನಿರಾಶೆ ಎರಡನ್ನೂ ಮಿಕ್ಸ್ ಮಾಡಿಕೊಡಿ. ಅವರಿಗೆ ನೀವು ಸಿಗುತ್ತೀರಾ ಅನ್ನೋ ಭರವಸೆ ಇರಬೇಕು, ಆದರೆ ಯಾವಾಗ ಸಿಗುತ್ತೀರಾ ಅನ್ನೋದು ಗೊತ್ತಿರಬಾರ್ದು. ಈ ಕನ್ಫ್ಯೂಷನ್ ಎದುರಿಗಿರುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆಯೇ ಸದಾ ಯೋಚನೆ ಮಾಡುವಂತೆ ಮಾಡುತ್ತೆ. ಮನುಷ್ಯನಿಗೆ ಸಿಗುವ ಸುಖಕ್ಕಿಂತ ಸಿಗದೇ ಇರೋದ್ರ ಮೇಲೆಯೇ ಹೆಚ್ಚು ಆಸೆ. ಇದನ್ನೇ ಕಾಕೆಟ್ ಬಳಸ್ಕೊಳ್ಳೋದು. ಅಧ್ಯಾಯ 7 ದ ಚಾರ್ಮರ್. ಸ್ನೇಹಿತರೆ, ರಾಬರ್ಟ್ ಗ್ರೀನ್ ಹೇಳುವ 7ನೇ ವ್ಯಕ್ತಿತ್ವ ದ ಚಾರ್ಮರ್. ಈ ಪುಸ್ತಕದಲ್ಲಿರುವ ಎಲ್ಲಾ ವ್ಯಕ್ತಿತ್ವಗಳಿಗಿಂತ ಇದು ಅತ್ಯಂತ ಸೇಫ್ ಮತ್ತು ಹೆಚ್ಚು ಜನಪ್ರಿಯವಾಗುವ ವ್ಯಕ್ತಿತ್ವ. ಇದರ ಸೈಕಾಲಜಿ ತುಂಬ ಸರಳವಾಗಿದೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಗ್ರೇಟ್, ತಾನು ಹೇಳಿದ್ದೇ ಸರಿ ಅಂತ ಅನ್ನಿಸಿಕೊಳ್ಳುವ ಆಸೆ ಇರುತ್ತೆ. ಆದರೆ ಸಮಸ್ಯೆ ಏನಂದ್ರೆ, ಎಲ್ಲರೂ ತಮ್ಮ ಬಗ್ಗೆನೇ ಮಾತನಾಡುತ್ತಾರೆ ಹೊರತು ಬೇರೆಯವರ ಮಾತು ಕೇಳೋಕೆ ಯಾರೂ ರೆಡಿ ಇರಲ್ಲ. ಇಲ್ಲಿ ಚಾರ್ಮರ್ ಎಂಟ್ರಿ ಕೊಡ್ತಾನೆ. ಚಾರ್ಮರ್ ವ್ಯಕ್ತಿತ್ವದವನು ತನ್ನ ಬಗ್ಗೆ ಮಾತನಾಡುವುದನ್ನ ಬಿಟ್ಟು ಸಂಪೂರ್ಣವಾಗಿ ಎದುರಿಗಿರುವ ವ್ಯಕ್ತಿಯ ಬಗ್ಗೆ ಫೋಕಸ್ ಮಾಡ್ತಾನೆ. ಇದಕ್ಕೆ ಇತಿಹಾಸದ ಬೆಸ್ಟ್ ಉದಾಹರಣೆ ಅಂದ್ರೆ ಬ್ರಿಟನ್ನ ಪ್ರಧಾನಿಯಾಗಿದ್ದ ಬೆಂಜಮಿನ್ ಡಿಸ್ರೇಲಿ. ಆ ಸಮಯದಲ್ಲಿ ಇಂಗ್ಲೆಂಡನ್ನು ವಿಕ್ಟೋರಿಯಾ ರಾಣಿ ಆಳುತ್ತಿದ್ದಳು. ಆಕೆ ತುಂಬಾ ಕಠಿಣವಾದ ಮಹಿಳೆ. ಅವಳನ್ನ ಇಂಪ್ರೆಸ್ ಮಾಡೋದು ಯಾರ ಕೈಯಲ್ಲೂ ಆಗುತ್ತಿರಲಿಲ್ಲ. ಡಿಸ್ರೇಲಿಗಿಂತ ಮೊದಲಿದ್ದ ಪ್ರಧಾನಿ ಗ್ಲಾಡ್ಸ್ಟೋನ್ ರಾಣಿ ಹತ್ತಿರ ಹೋದಾಗೆಲ್ಲ ತಾನೇ ಬುದ್ಧಿವಂತನ ತರ ಲೆಕ್ಚರ್ ಕೊಡ್ತಿದ್ದ. ರಾಣಿಗೆ ಅವನಂದ್ರೆ ಆಗುತ್ತಿರಲಿಲ್ಲ. ಆದರೆ ಬೆಂಜಮಿನ್ ಡಿಸ್ರೇಲಿ ಬಂದಾಗ ಆತ ಪೂರ್ತಿ ಉಲ್ಟಾ ಮಾಡಿದ. ಆತ ರಾಣಿಯ ಜೊತೆ ಮಾತನಾಡುವಾಗ ಅವಳನ್ನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಮಾಡಿದ. ಅವಳು ಏನೇ ಹೇಳಿದ್ರೂ, ಹೌದು ರಾಣಿ, ನೀವು ಹೇಳಿದ್ದು ಕರೆಕ್ಟ್, ನಿಮ್ಮ ಐಡಿಯಾ ಸೂಪರ್ ಅಂತ ಹೇಳ್ತಿದ್ದ. ಅವನು ರಾಣಿಯನ್ನ ಎಷ್ಟು ಹೊಗಳುತ್ತಿದ್ದ ಅಂದ್ರೆ ಸ್ವತಃ ರಾಣಿಗೆ ನಾನು ಇಷ್ಟು ಗ್ರೇಟ್ ವ್ಯಕ್ತಿನಾ ಅಂತ ಅನ್ನಿಸಕ್ಕೆ ಶುರುವಾಗಿತ್ತು. ಇದರಿಂದ ರಾಣಿಗೆ ಡಿಸ್ರೇಲಿ ಮೇಲೆ ಎಷ್ಟು ನಂಬಿಕೆ ಬಂತು ಅಂದ್ರೆ ಆಕೆ ಅವನ ಮಾತನ್ನ ಯಾವತ್ತೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಚಾರ್ಮರ್ನ ಸೀಕ್ರೆಟ್ ಇಷ್ಟೇ. ಅವರು ಜಗಳ ಆಡಲ್ಲ, ವಾದ ಮಾಡಲ್ಲ. ಅವರು ಎದುರಿಗಿರುವವರ ಈಗೋ
ಅಥವಾ ಅಹಂಕಾರವನ್ನ ತೃಪ್ತಿಪಡಿಸ್ತಾರೆ. ರಾಬರ್ಟ್ ಗ್ರೀನ್ ಹೇಳ್ತಾರೆ, ನೀವು ಚಾರ್ಮರ್ ಆಡಬೇಕೆಂದ್ರೆ ನಿಮ್ಮ ಬಗ್ಗೆ ಡಬ್ಬ ಬಾರಿಸಿಕೊಳ್ಳೋದನ್ನ ನಿಲ್ಲಿಸಿ, ಬದಲಾಗಿ ಎದುರಿಗಿರುವ ವ್ಯಕ್ತಿಯ ಬಗ್ಗೆ ಮಾತನಾಡಿ, ಅವರ ನೋವನ್ನ ಅರ್ಥ ಮಾಡಿಕೊಳ್ಳಿ, ಅವರನ್ನ ಹೊಗಳಿ. ಮನುಷ್ಯನಿಗೆ ತನ್ನನ್ನು ತಾನು ಹೊಗಳಿಸಿಕೊಳ್ಳುವುದು ಅಂದ್ರೆ ಪಂಚಪ್ರಾಣ. ನೀವು ಅವರಿಗೆ ಆ ಸುಖವನ್ನ ಕೊಟ್ರೆ ಅವರು ನಿಮಗೆ ತಮ್ಮ ಪ್ರಾಣವನ್ನೇ ಕೊಡ್ತಾರೆ. ಇದನ್ನೇ ಚಾರ್ಮ್ ಮಾಡೋದು ಅಂತ ಕರೆಯೋದು. ಅಧ್ಯಾಯ 8 ದ ವರ್ಚಸ್ವಿ ಅಥವಾ ದ ಚೆರಿಸ್ಮ್ಯಾಟಿಕ್. ಸ್ನೇಹಿತರೆ, ರಾಬರ್ಟ್ ಗ್ರೀನ್ ಹೇಳುವ 8ನೇ ವ್ಯಕ್ತಿತ್ವ ದ ಚೆರಿಸ್ಮ್ಯಾಟಿಕ್. ಇದು ಸಾಮಾನ್ಯ ಮನುಷ್ಯನಿಗಿಂತ ಒಂದು ಹಂತ ಮೇಲೆ. ಇವರನ್ನ ಜನ ಒಬ್ಬ ವ್ಯಕ್ತಿಯಂತೆ ನೋಡಲ್ಲ, ಒಬ್ಬ ನಾಯಕನಂತೆ ಅಥವಾ ದೇವರಂತೆ ಪೂಜಿಸ್ತಾರೆ. ಇದರ ಹಿಂದಿರುವ ಸೈಕಾಲಜಿ ಏನೋ? ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ದಾರಿ ಗೊತ್ತಿರಲ್ಲ. ಮನಸ್ಸಿನಲ್ಲಿ ನೂರಾರು ಗೊಂದಲಗಳಿರುತ್ತವೆ. ನಾನ್ ಮಾಡ್ತಿರೋದು ಸರಿಯಾ ತಪ್ಪಾ ಅನ್ನೋ ಅನುಮಾನ ಇರುತ್ತೆ. ಆದರೆ ಈ ಚೆರಿಸ್ಮ್ಯಾಟಿಕ್ ವ್ಯಕ್ತಿಗಳಿದ್ದಾರಲ್ಲ, ಅವರಿಗೆ ಯಾವುದೇ ಗೊಂದಲ ಇರಲ್ಲ. ಅವರ ಹತ್ತಿರ ಒಂದು ಸ್ಪಷ್ಟವಾದ ಗುರಿ ಇರುತ್ತೆ, ಒಂದು ವಿಷನ್ ಇರುತ್ತೆ. ಅವರ ಕಣ್ಣಲ್ಲಿ ಒಂದು ತೇಜಸ್ಸು ಅಥವಾ ಫೈರ್ ಇರುತ್ತೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಮೆರಿಕಾದ ಅಧ್ಯಕ್ಷ ಜಾನ್ ಎಫ್ ಕೆನೆಡಿ. 1960ರಲ್ಲಿ ಅಮೆರಿಕಾದಲ್ಲಿ ಅಧ್ಯಕ್ಷ ಚುನಾವಣೆ ನಡೆಯುತ್ತಿತ್ತು. ಕೆನೆಡಿ ಮತ್ತು ರಿಚರ್ಡ್ ನಿಕ್ಸನ್ ನಡುವೆ ಡಿಬೇಟ್ ಇತ್ತು. ನಿಕ್ಸನ್ ತುಂಬಾ ಅನುಭವಿ ರಾಜಕಾರಣಿ, ತುಂಬಾ ಬುದ್ಧಿವಂತ. ಆದರೆ ಟಿವಿ ಡಿಬೇಟ್ನಲ್ಲಿ ಜನ ನೋಡಿದ್ದು ಬೇರೆನೆ. ನಿಕ್ಸನ್ ತುಂಬಾ ಟೆನ್ಷನ್ ಆಗಿದ್ದ, ಬೆವರ್ತಿದ್ದ ಮತ್ತು ಕಣ್ಣುಗಳಲ್ಲಿ ಭಯವಿತ್ತು. ಆದರೆ ಕೆನೆಡಿ ಅವರು ಕೂಲ್ ಆಗಿದ್ರು. ಅವರ ಮುಖದಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು ಮತ್ತು ಅವರ ಕಣ್ಣುಗಳಲ್ಲಿ ಭವಿಷ್ಯದ ಕನಸಿತ್ತು. ಜನರಿಗೆ ನಿಕ್ಸನ್ ಹೇಳಿದ ಲಾಜಿಕ್ ಅರ್ಥವಾಗಲಿಲ್ಲ, ಆದರೆ ಕೆನೆಡಿ ಅವರಲ್ಲಿದ್ದ ಆ ಚೆರಿಸ್ಮಾ ಅಥವಾ ವರ್ಚಸ್ಸಿಗೆ ಜನ ಫಿದಾ ಆದ್ರು. ಅಮೆರಿಕ ಒಬ್ಬ ಯುವಕನನ್ನ ತನ್ನ ಅಧ್ಯಕ್ಷನನ್ನಾಗಿ ಮಾಡಿತು. ರಾಬರ್ಟ್ ಗ್ರೀನ್ ಹೇಳ್ತಾರೆ, ಚೆರಿಸ್ಮಾ ಅಂದ್ರೆ ಕೇವಲ ಸೌಂದರ್ಯ ಅಲ್ಲ, ಅದು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್. ಈ ಪ್ರಪಂಚದಲ್ಲಿ ಜನರಿಗೆ ಗೊಂದಲಗಳೇ ತುಂಬಿವೆ. ಯಾರು ಬಂದು ನನ್ನ ಹತ್ತಿರ ದಾರಿ ಇದೆ, ನನ್ನ ಜೊತೆ ಬನ್ನಿ ಅಂತ ಧೈರ್ಯವಾಗಿ ಹೇಳ್ತಾರೋ ಜನ ಅವರನ್ನ ಕಣ್ಮುಚ್ಕೊಂಡು ನಂಬುತ್ತಾರೆ. ನೀವು ಚೆರಿಸ್ಮ್ಯಾಟಿಕ್ ಆಗಬೇಕೆಂದರೆ ಮೊದಲು ನಿಮ್ಮಲ್ಲಿರುವ ಭಯ ಮತ್ತು ಗೊಂದಲವನ್ನ ತೆಗೆದುಹಾಕಿ. ನೀವು ಏನೇ ಮಾಡಿದರೂ ಅದನ್ನ ಪೂರ್ತಿ ನಂಬಿಕೆಯಿಂದ ಮಾಡಿ. ನೀವು ನಿಮ್ಮನ್ನ ನಂಬಿದರೆ ಇಡೀ ಪ್ರಪಂಚ ನಿಮ್ಮನ್ನ ನಂಬುತ್ತೆ. ನಿಮ್ಮ ಮಾತಿನಲ್ಲಿ, ನಿಮ್ಮ ನಡಿಗೆಯಲ್ಲಿ ಒಂದು ಎನರ್ಜಿ ಇರಲಿ. ಆ ಎನರ್ಜಿಯೇ ಜನರಿಗೆ ಮ್ಯಾಗ್ನೆಟ್. ಅಧ್ಯಾಯ 9 ದ ಸ್ಟಾರ್. ಸ್ನೇಹಿತರೆ, ರಾಬರ್ಟ್ ಗ್ರೀನ್ ಹೇಳುವ ಕೊನೆಯ ಮತ್ತು 9ನೇ ವ್ಯಕ್ತಿತ್ವವೇ ದ ಸ್ಟಾರ್. ನಾವೆಲ್ಲರೂ ದಿನನಿತ್ಯ ಸಿನಿಮಾ ಸ್ಟಾರ್ಗಳನ್ನ ನೋಡ್ತೀವಿ. ಅವರ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡ್ತೀವಿ. ಅವರು ಕಾಣಿಸಿದ್ರೆ ಮುಗಿ ಬೀಳ್ತೀವಿ. ಆದ್ರೆ ಎಂದಾದ್ರೂ ಯೋಚನೆ ಮಾಡಿದ್ದೀರಾ, ನಾವ್ ಯಾಕೆ ಅವರನ್ನ ಅಷ್ಟೊಂದು ಪ್ರೀತಿಸ್ತೀವಿ ಅಂತ? ಇದಕ್ಕೆ ಕಾರಣ ನಮ್ಮ ದೈನಂದಿನ ಜೀವನ. ಸಾಮಾನ್ಯ ಮನುಷ್ಯನ ಜೀವನ ತುಂಬಾ ಕಷ್ಟ ಇರುತ್ತೆ. ಬೆಳಗ್ಗೆ ಎದ್ರೆ ಕೆಲಸ, ಸಾಲ, ಸಂಸಾರದ ಚಿಂತೆ. ಈ ರಿಯಾಲಿಟಿಯಿಂದ ತಪ್ಪಿಸಿಕೊಳ್ಳಲು ನಮಗೊಂದು ಕನಸಿನ ಲೋಕ ಬೇಕು. ಆ ಕನಸಿನ ಲೋಕದಲ್ಲಿ ಬದುಕುವವರೇ ಈ ಸ್ಟಾರ್ಗಳು. ಸ್ಟಾರ್ಗಳು ನಮ್ಮ ತರಹ ಅಲ್ಲ. ಅವರು ತುಂಬಾ ಸುಂದರವಾಗಿ ಕಾಣುತ್ತಾರೆ. ಅವರು ನಡೆದ್ರೆ ಸ್ಟೈಲ್ ಇರುತ್ತೆ. ಅವರು ಮಾತನಾಡಿದ್ರೆ ಡೈಲಾಗ್ ತರಹ ಇರುತ್ತೆ. ಜನರಿಗೆ ಗೊತ್ತು ಅದು ಸಿನಿಮಾ ಅಂತ. ಆದರೂ ಅವರು ಆ ಸ್ಟಾರ್ ಮೂಲಕ ತಮ್ಮ ಜೀವನವನ್ನ ಕಲ್ಪನೆ ಮಾಡಿಕೊಳ್ಳುತ್ತಾರೆ. ರಾಬರ್ಟ್ ಗ್ರೀನ್ ಹೇಳ್ತಾರೆ, ಸ್ಟಾರ್ಗಳ ಅತಿದೊಡ್ಡ ಶಕ್ತಿ ಮಿಸ್ಟರಿ ಅಥವಾ ನಿಗೂಢತೆ. ನೀವು ನಿಜವಾದ ಸ್ಟಾರ್ಗಳನ್ನ ಗಮನಿಸಿ. ಅವರು ಟಿವಿಯಲ್ಲಿ ಕಾಣಿಸ್ತಾರೆ, ಆದರೆ ಅವರು ರಿಯಲ್ ಲೈಫ್ನಲ್ಲಿ ಹೇಗಿರ್ತಾರೆ, ಮನೆಯಲ್ಲಿ ಹೇಗಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅವರು ಜನರಿಂದ ಒಂದು ಅಂತರವನ್ನ ಅಥವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಯಾವಾಗ ಅವರು ದೂರ ಇರ್ತಾರೋ ಜನ ಅವರನ್ನ ಮನುಷ್ಯರು ಅನ್ನೋದನ್ನ ಮರೆತು ಅವರನ್ನ ದೇವರು ಅಂತ ಅಂದುಕೊಳ್ಳಕ್ಕೆ ಶುರು ಮಾಡ್ತಾರೆ. ಆದರೆ ಅದೇ ಸ್ಟಾರ್ ಪ್ರತಿದಿನ ರೋಡ್ನಲ್ಲಿ ಓಡಾಡಿಕೊಂಡು ಎಲ್ಲರ ಜೊತೆ ಸಿಕ್ಕಿದ್ದು ಮಾತನಾಡಿಕೊಂಡು ಇದ್ರೆ ಅವರ ಬೆಲೆ ಕಮ್ಮಿ ಆಗೋಗುತ್ತೆ. ನೀವು ಸ್ಟಾರ್ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳಬೇಕೆಂದ್ರೆ ನೀವು ಜನರಿಗೆ ತುಂಬಾ ಹತ್ತಿರ ಆಗಬಾರದು. ನೀವು ಬಂದ್ರೆ ಒಂದು ಹೊಳಪಿರಬೇಕು. ನಿಮ್ಮನ್ನ ನೋಡಿದಾಗ ಜನರಿಗೆ ಇವನು ನಮ್ಮ ತರಹ ಅಲ್ಲ, ಇವನು ನಮಗಿಂತ ಸ್ಪೆಷಲ್ ಅಂತ ಅನ್ನಿಸ್ಬೇಕು. ನೀವು ಎಷ್ಟು ಮಿಸ್ಟೀರಿಯಸ್ ಆಗಿ ಇರ್ತೀರೋ ಜನ ನಿಮ್ಮ ಬಗ್ಗೆ ಅಷ್ಟೇ ಕುತೂಹಲ ಪಡ್ತಾರೆ. ಆ ಕುತೂಹಲವೇ ನಿಮ್ಮನ್ನ ಸ್ಟಾರ್ ಮಾಡುತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ಪುಸ್ತಕದ ಮೊದಲನೇ ಭಾಗ ಮುಗಿಯಿತು. ನಾವು 9 ರೀತಿಯ ಆಕರ್ಷಕ ವ್ಯಕ್ತಿತ್ವಗಳ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಒಂದು ಮುಖ್ಯವಾದ ವಿಷಯ ನೆನಪಿಡಿ, ಇದು ಕೇವಲ ಅರ್ಧ ಸತ್ಯ ಮಾತ್ರ. ನಿಮಗೆ ನಿಮ್ಮ ವ್ಯಕ್ತಿತ್ವ ಯಾವುದು ಅಂತ ಗೊತ್ತಿರಬಹುದು. ಉದಾಹರಣೆಗೆ, ನೀವು ದ ರೇಕ್ ಇರಬಹುದು ಅಥವಾ ದ ಚಾರ್ಮರ್ ಇರಬಹುದು. ಆದರೆ ಅಖಾಡಕ್ಕೆ ಇಳಿದ ಮೇಲೆ ಆಟ ಆಡುವುದು ಹೇಗೆ,
ಎದುರಿಗಿರುವವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಹುಟ್ಟುವ ಹಾಗೆ ಮಾಡುವುದು ಹೇಗೆ ಅನ್ನೋದು ನಿಮಗೆ ಇನ್ನೂ ಗೊತ್ತಿಲ್ಲ. ಅದಕ್ಕಾಗಿಯೇ ರಾಬರ್ಟ್ ಗ್ರೀನ್ ಈ ಪುಸ್ತಕದ 2ನೇ ಭಾಗವನ್ನ ಬರೆದಿದ್ದಾರೆ. ಅದೇ ದ ಸೆಡಕ್ಟಿವ್ ಪ್ರಾಸೆಸ್. ಮುಂದಿನ ವಿಡಿಯೋದಲ್ಲಿ ನಾವು ಮನುಷ್ಯನ ಮನಸ್ಸನ್ನ ಹಂತ ಹಂತವಾಗಿ ಗೆಲ್ಲುವ 24 ಡೇಂಜರಸ್ ತಂತ್ರಗಳ 24 ಟ್ಯಾಕ್ಟಿಕ್ಸ್ಗಳ ಬಗ್ಗೆ ಕಲಿಯೋಣ. ಎದುರಿಗಿರುವವರ ವೀಕ್ನೆಸ್ ಕಂಡುಹಿಡಿಯುವುದು ಹೇಗೆ, ಅವರನ್ನ ಕನ್ಫ್ಯೂಸ್ ಮಾಡುವುದು ಹೇಗೆ ಮತ್ತು ಕೊನೆಯಲ್ಲಿ ಅವರನ್ನ ಪೂರ್ತಿಯಾಗಿ ಶರಣಾಗುವಂತೆ ಮಾಡುವುದು ಹೇಗೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಪ್ರಕಾರ ಪಾರ್ಟ್ 1ಗಿಂತ ಪಾರ್ಟ್ 2 ತುಂಬಾ ಪವರ್ಫುಲ್ ಆಗಿದೆ. ನೀವು ಆ ವಿಡಿಯೋವನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಮತ್ತು ನಿಮ್ಮ ಜೀವನವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂದ್ರೆ ದಯವಿಟ್ಟು ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಲೈಕ್ಸ್ ನಮಗೆ ಮುಂದಿನ ವಿಡಿಯೋ ಮಾಡಕ್ಕೆ ಮೋಟಿವೇಶನ್ ಕೊಡುತ್ತೆ. ಮುಂದಿನ ವಿಡಿಯೋದಲ್ಲಿ ಆ 24 ತಂತ್ರಗಳ ಜೊತೆ ಸಿಗೋಣ. ಧನ್ಯವಾದಗಳು.